ಹಾಯ್ ಫ್ರೆಂಡ್ಸ್, ನಾವಿವತ್ತು ಶೇಂಗಾ ಚಟ್ನಿ ಅಥವಾ ಶೇಂಗಾ ಪುಡಿನ ಮಾಡ್ತಾಯಿದ್ದೀವಿ. ಇದು ಅಗೇನ್ ನಾರ್ತ್ ಕರ್ನಾಟಕ ಸ್ಪೆಷಲ್ಲು. ಸೊ ಇದಕ್ಕೆ ನಾನು ಒಂದು 200 ಗ್ರಾಮಷ್ಟು ಶೇಂಗಾ ಬೀಜನ ತೊಗೊಂಡು ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದು 1 ಕಪ್ ಆಗುತ್ತೆ. ಮತ್ತು ನೀವು ಇದನ್ನ ಲೈಕ್ ವೇ ಮಾಡಿದ್ರೆ ಒಂದು 200 ಗ್ರಾಮ್ ಆಗುತ್ತೆ. ಅದನ್ನ ನಾನು ಹುರಿದು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಇದೊಂದು ಏನಂದರೆ ಕ್ವಿಕ್ಕಾಗಿ ಆಗೋ ರೆಸಿಪಿ, ತುಂಬ ಏನಂತಾರೆ ಸೈಡ್ ಡಿಶ್ ಅಂತ ಹೇಳ್ಬೋದು. ಇದರಲ್ಲಿ ಹೇಳಬೇಕಂದ್ರೆ ಪ್ರೋಟೀನ್ ಜಾಸ್ತಿ. ಸೊ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹುರಿದಿರೋಂಥ ಶೇಂಗಾ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು, ಹಾಗೆ ಇದಕ್ಕೆ ನಾವು ಬೆಳ್ಳುಳ್ಳಿನ ಹಾಕಬೇಕು ಗ್ರೈಂಡ್ ಮಾಡಲಿಕ್ಕೆ. ಸೊ ನೋಡಿ, ಈ ಥರ ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ನಾನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೋಬೋದು. ಹಾಗೆ ನೀವು ಜೀರಿಗೆ, ನಾರ್ಮಲ್ ಜೀರಿಗೆನೂ ಹಾಕ್ಬೋದು. ನಾನಿಲ್ಲಿ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹುರಿದು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ಪೌಡರ್ನೇ ಇಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ನಾನು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಶೇಂಗಾ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಪೌಡರ್, ಖಾರ, ಸಾಲ್ಟ್ ಎಲ್ಲ ಹಾಕಿ ಇದನ್ನ ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಮಾಡಿದ್ರೆ ನಮ್ಮದು ನಾರ್ತ್ ಕರ್ನಾಟಕ ಸ್ಟೈಲ್ ಶೇಂಗಾ ಚಟ್ನಿ ಪೌಡರ್ ರೆಡಿ. ಸೊ ಇದನ್ನ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಾವಿದನ್ನ ಪ್ರತಿಯೊಂದು ಡಿಶ್ಗೂ ಯೂಸ್ ಮಾಡ್ತೀವಿ. ಆ್ಯಂಡ್ ಇದು ಕೈಂಡ್ ಆಫ್ ಪ್ರೋಟೀನ್ ಪೌಡ್ರ್ ಅಂತಲೇ ಹೇಳ್ಬೋದು, ಬಿಕಾಸ್ ಕಂಪ್ಲೀಟ್ಲಿ ಶೇಂಗಾದಿಂದನೇ ಮಾಡಿರೋದ್ರಿಂದ. ಸೊ ನೋಡಿ ಹೇಗೆ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರತಿ ಸತಿ ಊಟ ಮಾಡಬೇಕಾದ್ರೆ 1 to 2 ಸ್ಪೂನ್ ತೊಗೊಂಡೆ ಇದನ್ನ ಜೊತೆಗೆ ಇಟ್ಕೊಂಡು, ಲೈಕ್ ಉಪ್ಪಿನಕಾಯಿ ಹೇಗೆ ನಾವು ತಿಂತೀವಲ್ಲ ಆ ಥರ ತಿಂತೀವಿ. ಸೊ ಇದನ್ನ ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಈಸಿಯಾಗಿ ಆಗೋಂಥ ರೆಸಿಪಿ. ಮತ್ತು ಇದು ಹೇಗಂದರೆ ನೀವು ಮಕ್ಕಳಿಗೆ ಚಪಾತಿ ಮತ್ತು ತುಪ್ಪ, ಹಾಗೆ ಆ ಥರ ಚಪಾತಿ, ತುಪ್ಪ ಮತ್ತು 1 ಸ್ಪೂನ್ ಈ ಶೇಂಗಾ ಪೌಡರ್ ಹಾಕಿ ಬಾಕ್ಸ್ಗೂ ಇಮಿಡಿಯೇಟಾಗಿ ರೋಲ್ ಮಾಡಿ ಕೊಟ್ಟು ಕಳಿಸ್ಬೋದು. ಖಾರನೂ ಇರಲ್ಲ, ಟೇಸ್ಟು ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಸೊ ಈಸಿಯಾಗಿ ಆಗುವಂಥ ಒಂದು ಒಳ್ಳೆ ಪ್ರೋಟೀನ್ ಪೌಡರ್ ಇದು ಅಂತಲೇ ಹೇಳ್ಬೋದು. ಪ್ರೋಟೀನ್ ಪೌಡರ್ ಅಂತ ನೀವು ಮನೇಲಿ ಟ್ರೈ ಮಾಡಿ. ಆಮೇಲೆ ನಿಮ್ಮದು ಫೀಡ್ಬ್ಯಾಕ್ನ ಕಮೆಂಟಲ್ಲಿ ತಿಳಿಸಿ, ಹೇಗೆ ಬಂತು ಟೇಸ್ಟ್ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ. ಈ ಶೇಂಗಾ ಚಟ್ನಿನ ನಾವು ಬಿಸಿ ರೈಸ್ಗೆ ಒಂದು ಸ್ಪೂನಷ್ಟು ಶೇಂಗಾ ಚಟ್ನಿ ಹಾಗೂ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ವಿಕ್ಕಾಗಿ ನಮಗೆ ಒಂದು ಏನಂತಾರೆ ರೈಸ್ ಅಥವಾ ಚಪಾತಿ, ದೋಸೆಗೆಲ್ಲ ಈಸಿಯಾಗಿ ಇಮಿಡಿಯೇಟಾಗಿ ಆಗುವಂಥ ಒಂದು ರೆಸಿಪಿ ಇದು. ಸೊ ನೀವು ಮನೇಲಿ ಟ್ರೈ ಮಾಡಿ.